ಯಾವ ಹೂವು ಯಾರ ಮುಡಿಗೋ ಭಾಗ 99. ಸಾನ್ವಿ ಒಳಗೆ ಬಂದವಳು ಯಾರಿಗೂ ತಿಳಿಯದ ಹಾಗೆ ರೂಮ್ಗೆ ಹೋದಳು. ಅವಳಿಗೆ ದುಃಖದಿಂದ ಮನಸ್ಸು ಭಾರವಾಗಿತ್ತು. ರೂಮ್ ಒಳಗೆ ಬಂದವಳು ರೂಮ್ ಬಾಗಿಲು ಹಾಕಿದಳು. ಮನಸ್ಸು ಒಡೆದು ಛಿದ್ರವಾಗಿತ್ತು. ಅಲ್ಲಿಯವರೆಗೂ ತಳೆದಿದ್ದ ಅಳು ಕಟ್ಟೆಯೊಡೆದಿತ್ತು. ಅವಳು ಅಳುತ್ತಾ, ಅಮ್ಮ, ಅಪ್ಪ, ನನ್ನನ್ನು ಯಾಕೆ ಒಂಟಿಯಾಗಿ ಬಿಟ್ಟು ಹೋದ್ರಿ? ನಿಮ್ಮ ಜೊತೆ ನನ್ನನ್ನು ಕರ್ಕೊಂಡು ಹೋಗಬೇಕಿತ್ತು. ಆಗ ನಾನು ನಿಮ್ಮೊಟ್ಟಿಗೆ ಸಾಯ್ತಿದ್ದೆ. ಅದು ಒಂದೇ ಸಾರಿ. ಆದರೆ ಈಗ ಕ್ಷಣ ಕ್ಷಣಕ್ಕೂ ಸಾಯ್ತಾ ಇದ್ದೀನಿ. ಅವತ್ತು ಆ ದೇವರು ನಿಮ್ಮನ್ನು ಕಿತ್ಕೊಂಡು ನನಗೆ ತಂದೆ ತಾಯಿ ಪ್ರೀತಿ ಇಲ್ದಾಗ ಮಾಡ್ದ. ಮತ್ತೆ ಈಗ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವಿಕ್ರಮ್ ಪ್ರೀತಿನೂ ಕಿತ್ಕೊಂಡ. ಅದಕ್ಕಿಂತ ದೊಡ್ಡ ನೋವು ಏನಂದರೆ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಅವನೇ ಮುಂದೆ ನಿಂತು ಬೇರೆಯವರ ಜೊತೆ ನನಗೆ ಮದುವೆ ಮಾಡೋಕೆ ತಯಾರಾಗಿದ್ದಾನೆ. ಅವನಿಗೆ ನನ್ನ ಪ್ರೀತಿ ಗೊತ್ತಿಲ್ಲ ನಿಜ, ಆದರೆ ದೇವರಿಗೆ ಗೊತ್ತಿಲ್ವಾ? ಅವನೇ ನನಗೆ ಅನ್ಯಾಯ ಮಾಡ್ತಿರೋದು. ಮೊದಲು ನಿಮ್ಮನ್ನು ಕಿತ್ಕೊಂಡು ಅನ್ಯಾಯ ಮಾಡ್ದ, ಈಗಲೂ ವಿಕ್ರಮ್ ಪ್ರೀತಿನ ಕಿತ್ಕೊಂಡು ಅನ್ಯಾಯ ಮಾಡ್ತಿದ್ದಾನೆ. ಇದನ್ನೆಲ್ಲ ಸಹಿಸಿಕೊಳ್ಳೋಕ್ಕೆ ಆಗ್ತಿಲ್ಲಮ್ಮ. ವಿಕ್ರಮ್ ನನ್ನಿಂದ ದೂರ ಆಗ್ತಿರೋ ನೋವನ್ನು ಸಹಿಸೋಕ್ಕೆ ಆಗ್ತಿಲ್ಲ. ನಿಮ್ಮ ಹತ್ರಕ್ಕೆ ಬರಬೇಕು ಅನ್ನಿಸ್ತಿದೆ. ಆದರೆ ರಾಮು ಸ್ವರ್ಣರಿಗೋಸ್ಕರ ಸದ್ಯಕ್ಕೆ ಆ ಯೋಚನೆ ಮುಂದೂಡ್ತಿದ್ದೀನಿ. ಆದರೆ ಸಂದರ್ಭ ಕೈ ಮೀರಿ ಹೋದಾಗ ನಾನು ನನ್ನ ಪ್ರಾಣನ ತೆಕ್ಕೊಳ್ಳೋ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಆ ಸಂದರ್ಭ ಯಾವುದು ಅಂದರೆ, ವಿಕ್ರಮ್ ನನ್ನನ್ನು ಮದುವೆ ಆಗಲೇಬೇಕು ಅಂತ ಬಲವಂತ ಮಾಡಿದಾಗ ಆ ಸಮಯದವರೆಗೂ ನಾನು ಜೀವಂತ ಇರ್ತೀನಿ. ಆದಷ್ಟು ವಿಕ್ರಮ್ ಮೊದಲು ನೀನು ಮದುವೆಯಾಗೋ ಅನ್ನೋದನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವನು ಒಪ್ಪಿಕೊಂಡಿಲ್ಲ. ಮೊದಲು ನಾನೇ ಮದುವೆ ಆಗಬೇಕು ಅಂದರೆ ನಾನು ಸಾಯೋ ನಿರ್ಧಾರಕ್ಕೆ ಬರ್ತೀನಿ. ಇದರಿಂದ ರಾಮು ಸ್ವರ್ಣಗೆ ನೋವಾಗತ್ತೆ. ಆದರೆ ಇದನ್ನು ಬಿಟ್ಟು ಬೇರೆ ದಾರಿ ಯಾವುದು ನನಗೆ ಉಳಿದಿರಲ್ಲ. ಆ ದಿನ ನೀವು ನನ್ನನ್ನು ಕ್ಷಮಿಸಿ. ನಿಮ್ಮ ಮಕ್ಕಳಿಗೆ ಇಷ್ಟು ದಿನ ಬದುಕು ಕಷ್ಟ ಅನ್ನಿಸ್ಲಿಲ್ಲ. ಆದರೆ ವಿಕ್ರಮ್ ಇಲ್ಲದೆ ಇರೋ ಬದುಕು ನರಕಾನೇ ಸರಿ. ಆ ಒಂದು ವಿಷಯದಲ್ಲಿ ನನ್ನ ಮನಸ್ಸು ತುಂಬ ದುರ್ಬಲ. ಅವನಿಲ್ಲದೆ ಇರೋ ಜೀವನನ ನನ್ನ ಕೈಯಲ್ಲಿ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದರ ಮೇಲೆ ನನ್ನ ಸಾವು ಬದುಕು ನಿರ್ಧಾರ ಆಗುತ್ತೆ ಎನ್ನುತ್ತಿದ್ದಳು. ನಿತಿನ್ ಸಾನ್ವಿಯನ್ನು ಬಲವಂತವಾಗಿ ಮದುವೆಯಾಗುವ ಪ್ರಯತ್ನ ಮಾಡಿದರೆ ತಾನು ಸಾಯುವುದಾಗಿ ಹೇಳಿದ್ದಳು. ಅವಳು ಮಾತನಾಡಿದ್ದನ್ನು ನಿತಿನ್ ಪಂಕಜ್ಗೆ ಹೇಳಿದ. ಪ್ರೀತಮ್ ಮತ್ತು ರಾಹುಲ್ ಕೂಡ ಅವನ ಮಾತುಗಳನ್ನು ಕೇಳಿಸಿಕೊಂಡು ಗಾಬರಿಯಾದರು. ಪಂಕಜ್, ನಿಜವಾಗ್ಲೂ ಪರಿಸ್ಥಿತಿ ತುಂಬ ಸೀರಿಯಸ್ ಆಗಿದೆ. ಸಾನ್ವಿ ವಿಕ್ರಮ್ ಪ್ರೀತಿ ಸಿಕ್ಕಿಲ್ಲ ಅಂದರೂ ಅವರ ಪಾಡಿಗೆ ಅವರು ಜೀವನ ಪರ್ಯಂತ ಒಂಟಿಯಾಗಿ ಇರೋದಕ್ಕೆ ರೆಡಿ ಇದ್ದಾರೆ. ಆದರೆ ವಿಕ್ರಮ್ ಮೇಲಿನ ಪ್ರೀತಿ ಮರೆತು ಬೇರೆಯವರನ್ನು ಮದುವೆ ಆಗೋಕ್ಕೆ ರೆಡಿ ಇಲ್ಲ. ಹಾಗೇನಾದರೂ ಅಂಥ ಸಂದರ್ಭ ಬಂದರೆ ಸಾನ್ವಿ ತನ್ನ ಪ್ರಾಣ ಕಳ್ಕೋತಾರೆ. ಅದನ್ನು ಅವರು ಈಗಾಗಲೇ ದೃಢವಾಗಿ ನಿರ್ಧಾರ ಮಾಡಿದ್ದಾರೆ. ನಾವು ಈ ಪರಿಸ್ಥಿತಿನ ತುಂಬ ಜೋಪಾನವಾಗಿ ನಿಭಾಯಿಸಬೇಕು. ಹೇಗಾದರೂ ಮಾಡಿ ಮೊದಲು ನಿಶಾ ಮುಖವಾಡ ಕಳಚಿ ಅವಳ ಕೆಟ್ಟ ಬುದ್ಧಿ ವಿಕ್ರಮ್ಗೆ ಗೊತ್ತಾಗ ಹಾಗೆ ಮಾಡಬೇಕು ಎಂದ. ಪ್ರೀತಮ್, ಹೌದು, ಆದಷ್ಟು ಬೇಗ ನಿಶಾಳ ಬಣ್ಣ ಬಯಲು ಮಾಡಬೇಕು. ಇಲ್ಲ ಅಂದರೆ ತುಂಬ ಜನರ ಲೈಫು ಹಾಳಾಗುತ್ತೆ. ಪಂಕಜ್ ಇಲ್ಲಿಂದ ಹೋದ್ಮೇಲೆ ನಮ್ಮ ಮೊದಲ ಕೆಲಸನೇ ಆಪರೇಷನ್ ನಿಶಾ. ಅವನು ಡೈರೆಕ್ಟಾಗಿ ನಿಶಾ ಕ್ಯಾರೆಕ್ಟರ್ ಏನಂತ ಅವನ ಕಣ್ಣಾರೆ ನೋಡಬೇಕು. ವಿಕ್ರಮ್ ಎದುರಿಗೆ ನಡಿಬೇಕು. ಕ್ಲೈಮ್ಯಾಕ್ಸ್ ಸೀನ್ ಅದನ್ನು ನಾವೇ ಡೈರೆಕ್ಷನ್ ಮಾಡಿ ಸೀನ್ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ಮೋಸ್ಟ್ ಹ್ಯಾಂಡ್ಸಮ್ ಆ್ಯಂಡ್ ರಿಚೆಸ್ಟ್ ಪರ್ಸನ್ ಅಂತ ಯಾರನ್ನಾದರೂ ಅವಳ ಹಿಂದೆ ಬಿಟ್ಟು ಅವಳನ್ನು ಟ್ರ್ಯಾಪ್ ಮಾಡಬೇಕು. ಫೈನಲಿ ಅವರು ಜೊತೆಗೆ ಇರಬೇಕಾದ್ರೆ ವಿಕ್ರಮ್ ಎಂಟ್ರಿ ಆಗಿ ನಿಶಾ ಪ್ರೀತಿ ಸುಳ್ಳು, ಅವಳ ನಿಜವಾದ ಗುಣ ಏನು ಅನ್ನೋದು ಅವನಿಗೆ ಅರ್ಥ ಆಗಬೇಕು. ಇದೆಲ್ಲ ಅರೇಂಜ್ಮೆಂಟ್ ನಾವೇ ಮಾಡಬೇಕು ಎಂದ. ಪಂಕಜ್, ಹೌದು, ಹಾಗೆ ಮಾಡೋಣ. ಈ ನಿನ್ನ ಪ್ಲ್ಯಾನ್ ತುಂಬ ಚೆನ್ನಾಗಿದೆ. ಅದನ್ನು ಸಕ್ಸಸ್ ಆಗೋ ಥರ ಮಾಡಬೇಕು. ಈ ಕೆಲಸ ಆದಷ್ಟು ಬೇಗ ಆಗಬೇಕು ಎಂದ. ಆಗ ನಿತಿನ್, ಇನ್ನು 1 ವಾರದಲ್ಲಿ ನಿಶಾ ಬರ್ತ್ಡೇ. ಅದರ ಇಂದಿನ ದಿನ ವಿಕ್ರಮ್ ನಿಶಾಗೆ ವಿಶ್ ಮಾಡಿ ಗಿಫ್ಟ್ ಕೊಡೋಕೆ ಅವಳನ್ನು ಮೀಟ್ ಮಾಡ್ತಾನೆ. ಆಗ ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಅವತ್ತಾದರೆ ಅವನೇ ನಿಶಾನ ಮೀಟ್ ಮಾಡ್ತಾನೆ. ಬೇರೆ ದಿನ ಆದರೆ ವಿಕ್ರಮ್ನ ನಿಶಾ ಮೀಟ್ ಮಾಡೋಕೆ ನಾವೇ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ತಲೆ ಕೆಡಿಸ್ಕೋಬೇಕು. ಅವನೇ ನಿಶಾನ ಮೀಟ್ ಮಾಡಿದ ದಿನ ಆದರೆ ಅದು ಇಂಟೆನ್ಷನಲ್ ಅಂತ ವಿಕ್ರಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಅವಳ ಬರ್ತ್ಡೇನೇ ಸರಿಯಾದ ದಿನ. ಅವತ್ತೇ ಫಿಕ್ಸ್ ಮಾಡಿ ಆ ನಿಶಾ ಲವ್ ನಿಜ ಅಲ್ಲ ಅಂತ ಪ್ರೂವ್ ಮಾಡಬೇಕು.
ನನಗೆ ಸಾನ್ವಿ ಪ್ರೀತಿ ಸಿಕ್ತಿದ್ರೂ ಪರವಾಗಿಲ್ಲ, ಆದರೆ ಅವರಿಗೆ ವಿಕ್ರಮ್ ಪ್ರೀತಿ ಸಿಗಬೇಕು, ಅವರ ಜೀವನ ಚೆನ್ನಾಗಿರಬೇಕು, ಇದು ನನ್ನ ಆಸೆ. ನಾವು ಪ್ರೀತಿಸಿದವರು ನಮಗೆ ಸಿಗದಿದ್ರೂ ಪರವಾಗಿಲ್ಲ, ಆದರೆ ಅವರ ಜೀವನ ಚೆನ್ನಾಗಿರಬೇಕು, ಅವರು ಎಲ್ಲಾದರೂ ಇರಲಿ, ನೆಮ್ಮದಿಯಾಗಿರಬೇಕು. ಸಾನ್ವಿ ಲೈಫ್ ಅವರು ಪ್ರೀತಿಸುವ ವಿಕ್ರಮ್ ಜೊತೆ ತುಂಬ ಚೆನ್ನಾಗಿರಬೇಕು ಎಂದವನ ಕಣ್ಣಲ್ಲಿ ಮತ್ತೆ ನೀರು ತುಂಬಿಕೊಂಡಿತು. ಆಗ ರಾಹುಲ್ ನಿತಿನ್ ಬಳಿ ಬಂದು ಅವನನ್ನು ತಬ್ಬಿಕೊಂಡು, ನಾನು ನಿನ್ನನ್ನು ತುಂಬ ಬೈತಿದ್ದೆ, ನಿನಗೆ ಸೀರಿಯಸ್ನೆಸ್ ಇಲ್ಲ ಅಂತಿದ್ದೆ, ಚೇಳ್ ಥರ ಆಡ್ತೀಯಾ ಅಂತಿದ್ದೆ, ಆದರೆ ನಿಜವಾಗ್ಲೂ ನಿತಿನ್ ನೀನು ತುಂಬ ಒಳ್ಳೆಯವನು, ನಿನ್ನ ಮನಸ್ಸು ತುಂಬ ಒಳ್ಳೆಯದು. ಸಾರಿ ಕಣೋ, ನಿನ್ನನ್ನು ಬೈದಿದ್ದಕ್ಕೆ ರಿಯಲಿ ಸಾರಿ, ನನ್ನನ್ನು ಕ್ಷಮಿಸಿಬಿಡು. ಇನ್ಯಾವತ್ತೂ ನಾನು ನಿನ್ನನ್ನು ಏನೂ ಅನ್ನಲ್ಲ. ನೀನು ಇಷ್ಟು ಮೆಚ್ಯೂರಾಗಿ ಯೋಚಿಸ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀನು ಪ್ರೀತಿಸೋ ಸಾನ್ವಿ ಲೈಫು ವಿಕ್ರಮ್ ಜೊತೆ ಚೆನ್ನಾಗಿರಲಿ ಅಂತ ಬಯಸ್ತೀಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನೀನೆಷ್ಟು ಒಳ್ಳೆಯವನು ಅಂತ. ಸಾರಿ ಕಣೋ, ಮತ್ತೆ ಸಾರಿ ಕೇಳ್ತಾ ಇದ್ದೀನಿ. ನಿನ್ನ ಹುಡುಗಾಟದ ಬುದ್ಧಿಯಿಂದ ನಿನ್ನನ್ನು ಬೈತಿದ್ನೇ ಹೊರತು ನಿನ್ನ ಮೇಲೆ ನನಗೆ ಯಾವ ಕೋಪ ಇಲ್ಲ ಕಣೋ. ಇಷ್ಟು ದಿನ ನಾನು ನಿನ್ನನ್ನು ಫ್ರೆಂಡ್ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಹೇಳ್ತೀನಿ ಕೇಳು, ನೀನು ನನ್ನ ಮುತ್ತಿನ ತಮ್ಮ ಕಣೋ. ಇನ್ಮೇಲೆ ನನಗೆ ಸ್ವಂತ ತಮ್ಮ ಇದ್ದಿದ್ರೆ ಎಷ್ಟು ಪ್ರೀತಿ ಮಾಡ್ತಿದ್ನೋ ಅಷ್ಟೇ ನಿನ್ನನ್ನು ಪ್ರೀತಿ ಮಾಡ್ತೀನಿ. ಐ ಲವ್ ಯು ಕಣೋ. ನಿನಗೆ ಒಳ್ಳೆ ಅಣ್ಣನಾಗಿ ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಎಂದು ಅವನನ್ನು ತಬ್ಬಿಕೊಂಡು ಅವನ ಬೆನ್ನು ನೇವರಿಸಿದ. ಆಗ ನಿತಿನ್, ಸದ್ಯಕ್ಕೆ ನನಗೆ ಯಾವ ಹುಡುಗಿನೂ ಬೇಡ, ಮದುವೆನೂ ಬೇಡ, ಸಾನ್ವಿ ಜೀವನ ಸರಿಯೋದ್ರೆ ಸಾಕು. ವಿಕ್ರಮ್ ಸಾನ್ವಿ ಮದುವೆ ಆಗಬೇಕು, ಆಮೇಲೆ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಎಂದ. ಪ್ರೀತಮ್, ಪಂಕಜ್, ಆಗಲೇ ಸಂಜೆ ಆಗ್ತಾ ಬಂತು, ಕತ್ಲಾಗ್ಬಿಡತ್ತೆ, ಡ್ರೈವ್ ಮಾಡೋದು ಕಷ್ಟ, ಬನ್ನಿ ಹೊರಡೋಣ ಎಂದಾಗ ರಾಹುಲ್, ಹೌದು ಪಂಕಜ್ ಹೊರಡೋಣ ಎಂದ. ಎಲ್ಲರೂ ಮನೆಗೆ ಹೊರಟರು. ವಿಕ್ರಮ್ ಪಲ್ಲವಿಯನ್ನು ನೋಡಿ, ಏನಮ್ಮ ರಾಖಿ ರೆಡಿ ಆಯಿತಾ? ಒಂದಲ್ಲ 2 ರೆಡಿ ಮಾಡಬೇಕು. ಇನ್ನೊಬ್ಬ ಅಣ್ಣ ಸಾನ್ವಿಗೋಸ್ಕರ ನನ್ನ ಮೇಲೆ ಕೂಗಾಡ್ತಿದ್ದಾನೆ. ಕೋಪನೇ ಬರದೇ ಇರೋ ಸಾಧು ಪ್ರಾಣಿ ಅಂದ್ಕೊಂಡಿದ್ದೆ, ಆದರೆ ನಿನ್ನ ಗಂಡ ಪಂಕಜ್ ಫಸ್ಟ್ ಟೈಮ್ ಸಾನ್ವಿಗೋಸ್ಕರ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಅದೇನು ನನಗೆ ಗೊತ್ತಾಗ್ತಿಲ್ಲ. ಸಾನ್ವಿಗೆ ಅಣ್ಣಂದಿರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ಎಲ್ಲರೂ ಸೇರಿ ನನಗೆ ಹೊಡಿದಿದ್ರೆ ಸಾಕು ಎಂದ ನಗುತ್ತಾ. ಪಲ್ಲವಿ, ನನಗೆ ಯಾಕೋ ಡೌಟ್ ಇತ್ತಣ್ಣ, ಅದಕ್ಕೆ ಯಾವುದಕ್ಕೂ ಇರಲಿ ಅಂತ 2 ಮಾಡಿದೆ. ಆದರೆ ಸಾನ್ವಿಗೆ ಮಾತ್ರ ಚಾನ್ಸ್, ಅವಳು ಮಾತ್ರ ಇವತ್ತು ರಾಖಿ ಕಟ್ಟಬೇಕು, ಅವಳಿಗೆ ಇಷ್ಟ ಬಂದ 2 ಅಣ್ಣಂದಿರಿಗೆ ಎಂದವಳು ಸೋಫಾದಿಂದ ಎದ್ದಳು. ಆದರೆ ಅವಳಿಗೆ ತಲೆ ಸುತ್ತಿದಂತಾಗಿ ಹಾಗೆ ಸೋಫಾದ ಮೇಲೆ ಕುಸಿದು ಕುಳಿತಳು. ಗಾಬರಿಯಿಂದ ರಮ್ಯಾ ನೀತು ಅವಳ ಬಳಿ ಬಂದರು. ವಿಕ್ರಮ್ ಪಲ್ಲವಿ ಬಳಿ ಬಂದು ಕುಳಿತ. ಅವನು ಅವಳ ನಾಡಿ ಮಿಡಿತವನ್ನು ಪರೀಕ್ಷಿಸಿದ. ಅವನ ಮುಖ ಸಂತೋಷದಿಂದ ಹೊಳೆಯಿತು. ಅಮ್ಮ, ಮನೇಲಿ ಏನು ಸ್ವೀಟ್ ಇದೆ ಅದನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ತಗೊಂಡು ಬಾ ಅಮ್ಮ, ಒಂದು ಖುಷಿ ವಿಚಾರ ಇದೆ. ಖುಷಿ ಅಂದರೆ ತುಂಬಾ ಖುಷಿ ಪಡೋ ವಿಚಾರ ಎಂದಿದ್ದನ್ನು ಕೇಳಿ ಸ್ವರ್ಣ ಅರ್ಥವಾದವಳಂತೆ, ದೇವರು ಒಳ್ಳೇದು ಮಾಡ್ದ ಲಕ್ಷ್ಮಿ, ಪ್ಲೇಟ್ನಲ್ಲಿ ಸ್ವೀಟ್ಸ್ ಹಾಕಿ ತಗೊಂಡು ಬಾ ಎಂದವಳು ಪಲ್ಲವಿ ಬಳಿಗೆ ಬಂದಳು. ಪಲ್ಲವಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ವಿಕ್ರಮ್ ಖುಷಿಯಿಂದ ಹೊರಗೆ ಓಡುತ್ತಿದ್ದವನು ಎದುರಿಗೆ ಬಂದ ಪಂಕಜ್ಗೆ ಡಿಕ್ಕಿ ಹೊಡೆದ ನಂತರ ಅವನು ಪಂಕಜ್ನನ್ನು ಆಟ ಆಡಿಸುವ ಸಲುವಾಗಿ, ಏನು ಟಾರ್ಚರ್ ಕೊಡ್ತಿದ್ದೀಯಾ ನೀನು ಪಲ್ಲವಿಗೆ? ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿದ್ದೀಯಾ? ಇವತ್ತಿಂದ ಇನ್ನು 8 ತಿಂಗಳಲ್ಲಿ ಪಲ್ಲವಿ ಪರವಾಗಿ ನಿನ್ನನ್ನು ಪ್ರಶ್ನೆ ಮಾಡೋದಕ್ಕೆ ಒಬ್ಬರು ಬರ್ತಿದ್ದಾರೆ ಎಂದ. ತನಗೆ ಬರುತ್ತಿದ್ದ ನಗುವನ್ನು ತಡೆಹಿಡಿಯುತ್ತಾ. ರಾಹುಲ್ಗೆ ಬೇಗ ಅರ್ಥ ಆಯಿತು, ಆದರೆ ಪಂಕಜ್ಗೆ ಅರ್ಥವಾಗದೆ ಗಾಬರಿಯಿಂದ, ತಲೆ ಬುಡ ಇಲ್ಲದ ಹಾಗೆ ಮಾತಾಡ್ತಿದ್ಯಾ, ಮೊದಲು ಪಲ್ಲವಿಗೆ ಏನಾಯಿತು ಅಂತ ಹೇಳು ಎಂದು ಒಳಗೆ ಓಡಿದ. ಪಲ್ಲವಿ ಆಗ ತಾನೇ ಕಣ್ಣು ಬಿಡುತ್ತಿದ್ದಳು. ಪಂಕಜ್, ಏನಾಯಿತು ಪಲ್ಲವಿ, ಯಾಕೆ ಸುಸ್ತಾಗ್ತಿದ್ಯಾ? ತುಂಬ ಸುಸ್ತಾಗ್ತಿದ್ಯಾ? ಬಾ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದ. ಪಲ್ಲವಿಗೂ ಕೂಡ ತನಗೇನಾಗಿದೆ ಎಂದು ಅರಿವಿರಲಿಲ್ಲ. ಆಗ ಅವಳು, ಪಂಕಜ್ ಗಾಬರಿಯಾಗಬೇಡಿ, BP ಲೋ ಆಗಿದೆ ಅನಿಸುತ್ತೆ, ಅದಕ್ಕೆ ಹೀಗಾಗಿದೆ. ಇದೇನಿದು, ನೀವು ಡಾಕ್ಟರ್ ಅನ್ನೋದು ಮರೆತಿರೋ ಹಾಗಿದೆ, ಇಷ್ಟೊಂದು ಗಾಬರಿ ಆಗ್ತಿದ್ದೀರಲ್ಲ ಎಂದಳು. ಆಗ ಪಂಕಜ್, ನಿನಗೇನಾದರೂ ಸ್ವಲ್ಪ ನೋವಾದರೂ ನನಗೆ ಸಹಿಸೋಕ್ಕಾಗಲ್ಲ, ಮೊದಲು ನಾನು ಪಲ್ಲವಿಯ ಪಂಕಜ್, ಆಮೇಲೆ ಡಾಕ್ಟ್ರು ಎಂದ ಅವಳ ತಲೆ ನೇವರಿಸುತ್ತಾ. ಆದರೆ ಅಲ್ಲಿ ಪಲ್ಲವಿ ಮತ್ತು ಪಂಕಜ್ ಹೊರತಾಗಿ ಎಲ್ಲರೂ ನಗುತ್ತಿದ್ದರು. ಮುಂದೇನು
ಪಲ್ಲವಿ ಮತ್ತು ಪಂಕಜ್ರ ಮಗುವಿನ ಆಸೆ ನೆರವೇರುತ್ತಾ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.